ಕನ್ನಡದಲ್ಲಿ ಟೆಕ್ನಾಲಜಿ ಮತ್ತು ಉದ್ಯೋಗ ಮಾಹಿತಿಗೆ ಹಿಂದೆ ಭೇಟಿ ಕೊಡಿ www.needsapublic.comಗೆ. ನಮಸ್ಕಾರ ಎಲ್ಲರಿಗೂ, ನಾನು ಲಿಂಗರಾಜ್ ಫ್ರಮ್ ನೀಡ್ಸ್ ಪಬ್ಲಿಕ್. ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಮೊಬೈಲ್ ಆಂಟಿ ರೇಡಿಯೇಷನ್ ಚಿಪ್ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಇದ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಸ್ನೇಹಿತರೆ, ತುಂಬ ಜನ ಸ್ಮಾರ್ಟ್ಫೋನ್ನ ಯೂಸ್ ಮಾಡ್ತಾ ಇರ್ತಾರೆ ಮತ್ತು ಸ್ಮಾರ್ಟ್ಫೋನ್ ಜೊತೆ ನೀವೇನಾದರೂ ಈ ಒಂದು ಮೊಬೈಲ್ ಆಂಟಿ ರೇಡಿಯೇಷನ್ ಚಿಪ್ಪನ್ನು ಹಾಕ್ಕೊಂಡ್ರೆ ನಿಮಗೆ ಹೆಲ್ತ್ ಇಶ್ಯೂಸ್ ಯಾವುದೇ ಬರಲ್ಲ, ತುಂಬ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಮೊಬೈಲ್ ಆಂಟಿ ರೇಡಿಯೇಷನ್ ಚಿಪ್ನ ನಾನು ಕೂಡ ಯೂಸ್ ಮಾಡ್ತೇನೆ, ಕಳೆದ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಬೆಸ್ಟ್ ಇದೆ ಇದು ಹಾಕ್ಕೊಂಡ್ರೆ ಏನೆಲ್ಲ ಯೂಸ್ ಆಗುತ್ತೆ ನಿಮಗೆ ಸಂಪೂರ್ಣ ಒಂದು ಮಾಹಿತಿ ತಿಳಿಸ್ಕೊಡ್ತೀನಿ. ಇದರ ಬೆಲೆ ಏನು, ಎಲ್ಲಿ ಸಿಗುತ್ತೆ, ಎಲ್ಲ ಒಂದು ಮಾಹಿತಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಿದ ವಿಡಿಯೋನ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಕೈಸನ್ ಬ್ರ್ಯಾಂಡ್ನ ಆ್ಯಂಟಿ ರೇಡಿಯೇಷನ್ ಮೊಬೈಲ್ ಚಿಪ್ ಅಂತ ಹೇಳ್ಬೋದು. ಇದಕ್ಕೆ 4G ಆ್ಯಂಟಿ ರೇಡಿಯೇಷನ್ ಚಿಪ್ ಅಂತಲೂ ಕೂಡ ಹೇಳ್ತಾರೆ. ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ ನಮ್ಮ ಮೊಬೈಲ್ ಫೋನಲ್ಲಿ ಇದನ್ನು ಇನ್ಸರ್ಟ್ ಮಾಡಿದರೆ. ನಿಮಗೆ ಹೇಳ್ತಾ ಹೋಗ್ತೀನಿ ಇದರ ಒಂದು ಫೀಚರ್ಸನ್ನು ಮತ್ತು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಜಸ್ಟ್ ಓಪನ್ ಮಾಡಿ ತೋರಿಸ್ತೀನಿ. ಒಂದು ಸ್ಮಾಲ್ ಸೈಜಲ್ಲಿರುವ ರೇಡಿಯೇಷನ್ ಚಿಪ್ ಇದು, ಬಟ್ ಮೊಬೈಲ್ಗೆ ಅಂಟಿಸೋಕ್ಕೆ ಅಂತ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಕಾಣುತ್ತೆ. ಸೊ ಇದರಿಂದ ಏನೆಲ್ಲ ಉಪಯೋಗ ಅಂತಂದರೆ, ನಾವು ರಾತ್ರಿ ಹೊತ್ತು ಮೊಬೈಲನ್ನು ಒಂದು ದಿಂಬು ಕೆಳಗಡೆ ಇಟ್ಕೊಂಡು ಮಲಗ್ತಾ ಇರ್ತೀವಿ, ಬೆಡ್ ಮೇಲೆ ಇಟ್ಕೊಂಡು ಮಲಗ್ತಾ ಇರ್ತೀವಿ. ಸೊ ಅದರಿಂದ ಜಾಸ್ತಿ ಮೊಬೈಲ್ ಯೂಸ್ ಮಾಡೋದ್ರಿಂದ ಕೂಡ ಒಂದು ಬ್ರೈನ್ ಟ್ಯೂಮರು, ಹಾರ್ಟ್ ಅಟ್ಯಾಕು ಮತ್ತು ಕ್ಯಾನ್ಸರ್ ಬರುವ ಸಾಧ್ಯತೆ ಇರುತ್ತೆ. ಈ ಒಂದು ಒಂದು ರೇಡಿಯೇಷನ್ ತುಂಬ ಅಂದರೆ ತುಂಬ ಡೇಂಜರ್. ಮೊಬೈಲ್ ರೇಡಿಯೇಷನು ಜಾಸ್ತಿ ಹೊತ್ತು ಮೊಬೈಲ್ ಯೂಸ್ ಮಾಡೋದ್ರಿಂದ ಕೂಡ ನಮ್ಮ ಹೆಲ್ತ್ಗೆ ತುಂಬ ಇಶ್ಯೂಸ್ ಆಗುತ್ತೆ. ಈ ಒಂದು ಮೊಬೈಲ್ ಫೋನ್ಗೆ ಬರುವ ಒಂದು ರೇಡಿಯೇಷನನ್ನು ಇದು ಕಂಟ್ರೋಲ್ ಮಾಡುತ್ತೆ. ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇರುತ್ತೆ, ಒಂದು 8 to 9 ಪಾಯಿಂಟ್ವರೆಗೂ ಬರ್ತಾ ಇರುತ್ತೆ. ಅದನ್ನು ಸಡನ್ನಾಗಿ ಕಂಟ್ರೋಲ್ ಮಾಡುತ್ತೆ. ಇದು ಹಿಂದ್ಗಡೆ ಫೀಚರ್ಸ್ ಕೊಟ್ಟಿದ್ದಾರೆ, ನಾವು ಓದ್ಕೋಬೋದು. ನಂತರ ಒಂದು ರೇಡಿಯೇಷನ್ ಕಂಡುಹಿಡಿಯೋ ಮಷೀನಲ್ಲಿ ನಿಮಗೆ ನಾನು ಟೆಸ್ಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಒಂದು ರೇಡಿಯೇಷನ್ಸ್ ಬರ್ತಾ ಇರುತ್ತೆ ಅಂತ. ಯಾವುದಾದ್ರು ಒಂದು ನಂಬರ್ಗೆ ಕಾಲ್ ಮಾಡಿದಾಗ ನೀವು ತುಂಬ ದೊಡ್ಡ ಪ್ರಮಾಣದಲ್ಲಿ ರೇಡಿಯೇಷನ್ಸ್ ಬರ್ತಾ ಇರುತ್ತೆ. ಸೊ ನೋಡಿ, ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನಾನು. ಜಸ್ಟ್ ಕಾಲ್ ಹೋಗ್ತಾ ಇದೆ. ಈಗ ನೋಡಿ, ಇಲ್ಲಿ ಈಗ ಜಸ್ಟ್ ಮಷಿನ್ನ ಸ್ಟಾರ್ಟ್ ಮಾಡಿದರೆ ಸಾಕು, ರೇಡಿಯೇಷನ್ ಇಲ್ಲಿ ತೋರ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, 8.58, 9.34 ಅಪ್ ಟು 9ವರೆಗೂ ರೇಡಿಯೇಷನ್ ಬರ್ತಾ ಇರುತ್ತೆ. ಬಟ್ ಇದೇ ಒಂದು ಮೊಬೈಲ್ ಚಿಪ್ಪನಲ್ಲಿ ನಾವು ಅಂಟಿಸಿದರೆ ನೋಡಿ 0.02, 0.04 ಈ ತುಂಬ ಅಂದರೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ. ಸೊ ಈ ಒಂದು ಆ್ಯಂಟಿ ರೇಡಿಯೇಷನ್ ಚಿಪ್ಪನ್ನೇ ಮೊಬೈಲ್ ಫೋನ್ಗೆ ಒಂದು ಕೆಳಭಾಗದಲ್ಲಿ ಅಥವಾ ಈ ರೀತಿಯಾಗಿ ಅಂಟಿಸ್ಕೋಬೋದು. ನಾನು ಕೂಡ ಒಂದು ವಾರದಿಂದ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಇರುವ ಒಂದು ಆ್ಯಂಟಿ ರೇಡಿಯೇಷನ್ ಚಿಪ್ ಅಂತ ಹೇಳ್ಬೋದು. ಆಮೇಲೆ ವರ್ತ್ ಇದು ನಾವು ಒಂದು ಪರ್ಚೇಸ್ ಮಾಡುವ ಒಂದು ಹಣಕ್ಕೆ. ಸೊ ಇದರ ರೇಟ್ ನೋಡೋದಾದರೆ ನಿಮಗೆ ಒಂದು 500 ರೂಪಾಯಿ ಸಿಗುತ್ತೆ. ನೀವೇನಾದರೂ ಅಮೆಜಾನಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋದರೆ ಒಂದು 650ವರೆಗೂ ಆಗುತ್ತೆ. ಸೊ 10,000 to 15,000 ಮೊಬೈಲ್ ಕೊಟ್ಟು ತೊಗೊಳ್ಳುವಾಗ ಒಂದು ಹೆಲ್ತ್ ಕಡೆ ಕಾನ್ಸಂಟ್ರೇಷನ್ ಮಾಡೋದಾದರೆ ಇದೊಂದು 500 ರೂಪಾಯಿಗೆ ಬೆಸ್ಟ್ ಅಂತ ಹೇಳ್ಬೋದು. ಸೊ ನೋಡಿದ್ರಲ್ಲ, ಒಂದು ಮೊಬೈಲ್ ರೇಡಿಯೇಷನ್ ಚಿಪ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಿಮಗೇನಾದರೂ ಒಂದು ಇಷ್ಟ ಆಗಿತ್ತು ಅಂದರೆ, ಪರ್ಚೇಸ್ ಮಾಡಬೇಕಿತ್ತು ಇದನ್ನ ಅಂತಂದರೆ, ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿದ್ದೀನಿ, ಅದಕ್ಕೆ ನೀವು ಕಾಲ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹಾಗಾದರೆ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಮಿಸ್ ಮಾಡಿದ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.